ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ, ಪಾಪುಗೆ ಒಂದಷ್ಟು ಫಸ್ಟ್ ಕ್ರೈಯಿಂದ ಆರ್ಡ್ರ್ ಮಾಡಿದ್ದೆ ಐಟಮ್ಗಳು. ಅವು ಒಂದಷ್ಟು ಐಟಮ್ಗಳು ಬಂದಿದೆ. ಅದೆಲ್ಲ ನಾನು ಒಂದೊಂದು ದಿನ ಬಂದಿರೋದ್ರಿಂದ ಬಂದಾಗೆಲ್ಲ ಒಂದು ವೀಡಿಯೋನ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ದೀನಿ. ಈಗಲೂ ಕೂಡ ಜಸ್ಟ್ ಇವಾಗ ಕೊಟ್ಬಿಟ್ಟೋದ್ರು. ಸೊ ಇದನ್ನು ತೋರಿಸ್ತೀನಿ. ನೆಕ್ಸ್ಟು ಉಳಿದಿದ್ದು ಏನೆಲ್ಲ ಆರ್ಡ್ರ್ ಮಾಡಿದ್ದೀನಿ, ಏನೆಲ್ಲ ಬಂದಿದೆ ಅಂತ ಹಾಗೆ ಕಂಟಿನ್ಯೂ ಆಗುತ್ತೆ. ಅಂದರೆ ಒಂದೊಂದು ದಿನ ಒಂದೊಂದು ಬಂದಿರೋದ್ರಿಂದ ಅದನ್ನು ಹಾಗೆಯೇ ಬಂದಾಗ ಯಾವ ರೀತಿ ಬರುತ್ತೆ ಒಂದು ನಿಮಿಷ ಇರಮ್ಮ, ಹಾಗೆಯೇ ಓಪನ್ ಮಾಡಿ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ಹೋಗಿ ನೋಡ್ಕೊಬನ್ನಿ. ಅದಕ್ಕೂ ಮುಂಚೆ ವಾಯ್ಸ್ ಕೊಡ್ತೀನಿ ನಾನು. ಫಸ್ಟ್ ಇದು ಏನು ಆರ್ಡ್ರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಬಟ್ಟೆ ಆರ್ಡ್ರ್ ಮಾಡಿದ್ದೆ ನಾನು ಅವನಿಗೆ. ಅಲ್ಲೇ ಕೂಚು ಕೊಡ್ತೀನಿ, ಕೂತ್ಕೋ, ಇಲ್ಲೇ ಕೂತ್ಕೋ ಕೊಡ್ತೀನಿ. ಗುಡ್ ಬಾಯ್ ಅಲ್ವಾ ನೀನು? ಇದು 3 ಇವಾಗ ಬಂದಿರೋದು. ಈ ಥರ ಸೆಟ್ ಬರುತ್ತೆ. ಇದು ಸ್ವಲ್ಪ ದೊಡ್ಡದು, ಇವಾಗ ಹಾಕೋಕ್ಕಾಗಲ್ಲ. ಇದು ಅವನಿಗೆ ದೊಡ್ಡದಾಗುತ್ತೆ. 18 to 24 ಮಂತ್. ಅವನಿಗೆ 2.5 year, ಕರೆಕ್ಟಾಗಿ 2.5 ವರ್ಷ ಅವನಿಗೆ. ಬಟ್ ಈ 2 ವರ್ಷದ ಬಟ್ಟೆನೂ ಕೂಡ ಅವ್ನಿಗಾಗಲ್ಲ, ತುಂಬ ದೊಡ್ಡದಾಗುತ್ತೆ. ನೀವು ಅಷ್ಟೇ ಆರ್ಡ್ರ್ ಮಾಡ್ಕೋಬೇಕಾದ್ರೆ ಫಸ್ಟ್ ಕ್ರೈಯಲ್ಲಿ ಸ್ವಲ್ಪ ಅವ್ರು ಏನು ಏಜ್ ಇರುತ್ತಾರೆ ಅದಕ್ಕಿಂತ ಒಂದು 6 ತಿಂಗಳದ್ದು ಕಡಿಮೆನೇ ಆರ್ಡ್ರ್ ಮಾಡಿ. ಈ ಥರ ಇದೆ. ಅದಷ್ಟು ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಅಲ್ಲಿ ಸ್ವಲ್ಪ ಡಲ್ ಅನ್ನೋ ಥರ ಇದೆ. ಬಟ್ ತುಂಬ ಚೆನ್ನಾಗಿದೆ. ಕ್ಲಾತು ಅಷ್ಟೇ, ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಫಸ್ಟ್ ಕ್ರೈಲಿ ಆರ್ಡ್ರ್ ಮಾಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ಈ ಥರ ಇದು ಬರುತ್ತೆ. ಇವಾಗ ನಿಜ ಇವನಿಗೆ ಹಾಕಕ್ಕೆ ಬರಲ್ಲ. ಇಲ್ಲಿ ನೋಡಿ ಎಷ್ಟು ದೊಡ್ಡದು. ಇದು ತುಂಬ ದೊಡ್ಡದಾಗುತ್ತೆ. ಇದೊಂದು ತೊಡ್ ಇದು 12 to 18 months ಆರ್ಡ್ರ್ ಮಾಡಿರೋದು. ಇದು ಸ್ವಲ್ಪ ಅದಕ್ಕಿಂತ ಚಿಕ್ಕದು. ಇದು ಅಷ್ಟೇ ಸೆಟ್ಟು. ಅದು ಫುಲ್ ಓವರ್ ಬರುತ್ತೆ. ಇದು ಆಫ್ ಶೋಲ್ಡರ್, ಆಫ್ ಅಷ್ಟೇ. ಇದ್ದಾನೆ. ಇದು ಅದಕ್ಕಿಂತ ಸ್ವಲ್ಪ ಚಿಕ್ಕದು ಪ್ಯಾಂಟ್ ಅಷ್ಟೇ. ಬಟ್ ಇದು ಅಷ್ಟೇ ಸ್ವಲ್ಪ ಲೆಂತ್ ದೊಡ್ಡದಾಗುತ್ತೆ. ಬಟ್ ಇರಲಿ ಅಂತ ತೊಗೊಂಡೆ. ಇನ್ನು 9 to 12 ತೊಗೊಂಡ್ಬಿಟ್ರೆ ಅವನು ಫುಲ್ಲು ಕರೆಕ್ಟಾಗಿ ಒಳ್ಳೆ ಫಿಟ್ ಮಾಡೋ ಥರ ಆಗಿಬಿಡುತ್ತೆ. ಅದಕ್ಕೆ ಬೇಡ ಅಂದ್ಬಿಟ್ಟು 12 to 18 ಮಾಡಿದೆ. 18 ಮತ್ತು 24 months ಮಾಡಿದೆ ಕಾಂಬಿನೇಷನಲ್ಲಿ. ಬಟ್ ಅವನಿಗೆ 18 to 24 months ಏನಿದೆ ಅದು ಫುಲ್ಲು ಲೂಸ್. ಅವನಿಗೆ ಇದೇನಿದೆ ಇದು ಸ್ವಲ್ಪ ಲೂಸ್ ಆಗುತ್ತೆ 12 to 18 months. ಬಟ್ ಪರವಾಗಿಲ್ಲ, ಇರಲಿ ಅಂದ್ಬಿಟ್ಟು ಇದನ್ನೇ ಆರ್ಡ್ರ್ ಮಾಡಿದೆ. ಈಗ 9 to 12 months ಏನಿದೆ ಅದು ಸ್ವಲ್ಪ ಟೈಟ್ ಆಗುತ್ತೆ. ಪ್ಯಾಂಟ್ ಓಕೆ, ಬಟ್ ಟೀ ಶರ್ಟ್ ಏನು ಬರುತ್ತೆ ಕರೆಕ್ಟಾಗಿ ಫಿಟ್ಟಾಗಿ ಹೊಲ್ಸಿರೋ ಥರನೇ ಕರೆಕ್ಟಾಗಿ ಬಂದು ಹೊಟ್ಟೆ ಮೇಲೆ ಕೂತ್ಕೊಳ್ಳುತ್ತೆ. ಅದಕ್ಕೆ ಒಂದು ಕೈ ಎತ್ತಿದ್ರೆ ಹೊಟ್ಟೆ ಎಲ್ಲ ಕಾಣಿಸುತ್ತಲ್ಲ, ಅದಕ್ಕೆ ಅದು ಬೇಡ ಅಂದ್ಬಿಟ್ಟು ನಾನು ಇದನ್ನು ಮಾಡಿದ್ದು. ಇದು ಈ ಥರ ಇದೆ. ಯಾರಿಗೆ ಅದು? ನಿನಗ? ನಿನಗಲ್ಲ. ನಿನಗಲ್ಲಮ್ಮ. ನಿನಗಲ್ವ? ಅದು ಬಿಟ್ಟರೆ ಇದೊಂದು ಪ್ಯಾಂಟ್ ಮಾಡಿದೆ. ಈ ಥರದ್ದು ನಾನು ಫಸ್ಟು ಮಾಡಿದೆ. ಆ ಪ್ಯಾಂಟ್ ಎಲ್ಲಿ ಹೋಯ್ತು ಅಂತಲೇ ಗೊತ್ತಿಲ್ಲ, ನನಗೆ ಸಿಗಲೇ ಇಲ್ಲ. ಹಾಕ್ಕೊಳ್ಳೋಣ ಅವನಿಗೆ ಮನೆ ಹತ್ರ ಅಂದರೆ. ಇದು 18 to 24 months. ಇದು ಸ್ವಲ್ಪ ದೊಡ್ಡದೇ ಆಗುತ್ತೆ ಪ್ಯಾಂಟ್ ಅವನಿಗೆ. ಬಟ್ ಇರಲಿ ಅಂದ್ಬಿಟ್ಟು ತೊಗೊಂಡೆ. ಈ ಥರ ರಿಬ್ಬಿರೋದ್ರಿಂದ ಸ್ವಲ್ಪ ದೊಡ್ಡದಾದರೂ ಏನು ಕಾಲಿಂದ ಕೆಳಗಡೆ ಕಳ್ಕೊಂಬರಲ್ಲ. ರಿಬ್ಬಿದೆಯಲ್ಲ, ಹಾಗೆ ಈ ಥರ ಕುತ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೊಂದು ಆರ್ಡ್ರ್ ಮಾಡಿದೆ ಅಷ್ಟೇ. ಫಸ್ಟ್ ಕ್ರೈಲಿ ಚೆನ್ನಾಗಿರುತ್ತೆ ಬಟ್ಟೆಗಳು. ಆಫರ್ ಯಾವಾಗಲೂ ನೀವು ತೊಗೊಳಕ್ಕೆ ಹೋಗಬೇಡಿ, ಯಾವಾಗಲೂ ಆಫರ್ ಇರಲ್ಲ. ಸಮ್ಟೈಮ್ಸ್ ಆಫರ್ ಇರುತ್ತೆ. 60%, 50%, ಮಿನಿಮಮ್ 50% ಬಿಡ್ತಾರಲ್ಲ, ಆ ಟೈಮಲ್ಲಿ ತೊಗೊಳ್ಳಿ. ಚೆನ್ನಾಗಿರೋ ಕ್ಲಾತ್ ಸಿಗುತ್ತೆ ನಿಮಗೆ. 60%, ಒಂದೊಂದು ಸರಿ 70% ಬಿಡ್ತಾರೆ. ನಾನು ತೊಗೊಂಡಿದ್ದು ನೆನಪಾಯ್ತು 70% ಬಿಟ್ಟಾಗ. ಬಟ್ ಈಗ ಇತ್ತೀಚೆಗೆ 70% ಆಫ್ ಬಿಡ್ತಾ ಇಲ್ಲ. ಬೇರೆ ಬೇರೆ ಮಕ್ಕಳದು ಆಟ ಆಡೋದಕ್ಕೆಲ್ಲ ವಸ್ತುಗಳು ಸಿಗುತ್ತೆ ನಿಮಗೆ. ಅದನ್ನು ಬೇಕಾದ್ರೆ ತೊಗೊಳ್ಬೋದು. ಆಫರ್ ಬಿಟ್ಟಾಗ ತೊಗೊಂಡ್ರೆ ನಿಮಗೆ ಹೊರ್ತು ನಾರ್ಮಲಾಗಿದ್ದಾಗ ತೊಗೊಂಡ್ರೆ ಏನಂದರೆ ಕಾಸ್ಟು ಜಾಸ್ತಿ.
ಫಸ್ಟ್ ಕ್ರೈ ಒಳ್ಳೆ ಬ್ರ್ಯಾಂಡ್ ಅಲ್ಲ, ಮಕ್ಕಳದೇ ಅದು ಶಾಪ್ ಎಲ್ಲ ಇರುತ್ತೆ. ನೀವು ಶಾಪ್ಗೆ ಹೋಗಿ ತೊಗೋತೀನಿ ಅಂದರೆ ತುಂಬ ಕಾಸ್ಟ್ಲಿ, ಅಲ್ಲಿ ಏನು ಆಫರ್ ಏನು ಜಾಸ್ತಿ ಇರೋಲ್ಲ. ಇದಕ್ಕಿಂತ ಅಲ್ಲಿ ಬಟ್ಟೆ ಕ್ವಾಲಿಟಿ ಕೂಡ ಅಷ್ಟು ಚೆನ್ನಾಗಿರಲ್ಲ, ಕಡಿಮೆನೇ ಕ್ವಾಲಿಟಿ ಇರುತ್ತೆ. ನಿಮಗೆ ಆನ್ಲೈನಲ್ಲಿ ತೊಗೊಳ್ಳಿ, ಶಾಪ್ಗಿಂತ ನಿಮಗೆ ಆನ್ಲೈನಲ್ಲೇ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಪ್ಲಸ್ ನಿಮಗೆ ಆಫರು ಬಿಡ್ತಿರ್ತಾರೆ, ನೀವು ಆ ಟೈಮಲ್ಲಿ ಕೂಡ ತೊಗೊಳ್ಬೋದು. ಜೊತೆಗೆ ನಿಮ್ಮ ಮಕ್ಕಳದ್ದು ಏನಾದರೂ ಅಪ್ಡೇಟ್ ಬೇಕು ಅಂದ್ರೂ ಕೂಡ ಅಲ್ಲಿ ನಿಮಗೆ ಡಾಕ್ಟರ್ಸ್ ಸಿಗ್ತಾರೆ, ಅವ್ರು ಸಜೆಷನ್ ಮಾಡ್ತಾರೆ. ನೀವು ಕ್ವಶನ್ ಬೇಕಾದರೂ ಕೇಳ್ಬೋದು. ಅದರಲ್ಲಿ ನೀವು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನೂ ಸುಮಾರು ಏನು ಆರ್ಡ್ರ್ ಮಾಡಿದ್ದೀನಿ ಪಾಪುಗೆ ಅಂದ್ಬಿಟ್ಟು, ಅದೆಲ್ಲ ಬಂದಿದೆ. ಕೆಲವೊಂದು ಬರೋದಿದೆ. ಬಂದಾಗೆಲ್ಲ ನಾನು ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಆ ವಿಡಿಯೋ ಬರುತ್ತೆ. ನಿನಗೇನೆ ಬಟ್ಟೆ ಏನು ಬಂದೈತೆ ನೋಡೋಣ. ಆರ್ಡ್ರ್ ಮಾಡಿದ್ದೀನಿ, ಯಾವಾಗಲೂ ಏನೇನು ಇರೋ ನೀನು ನೋಡಬೇಡ, ಇವನಿಗೆ ನೋಡೋ ಕುತೂಹಲ. ಅಲ್ಲಿ ನೋಡು ಮೇಲ್ಗಡೆ. ಓಹೋ, ಬಟ್ಟೆ ಬಂಗಾರಿ. ಚೆನ್ನಾಯ್ತಲ್ಲ ಜನ, ಕಲರ್ ಥರ ಐತಿ. 12 to 18 ಮಂತ್ಸ್ ಮಾಡಿದ್ದೀನಿ, ಕರೆಕ್ಟಾಗಿ ಫಿಟ್ಟಾಗಿ ಕುತ್ಕೊಳುತ್ತೆ ಅಂತ. ಸ್ವಲ್ಪ ಕಡಿಮೆದೇ ಮಾಡ್ತೀನಿ. ಇದು ದೊಡ್ಡದಾದರೆ ಎತ್ತಿಡ್ತೀನಿ, ಸದ್ಯಕ್ಕೆ ಹಾಕಲ್ಲ. ದೊಡ್ಡದಾದರೆ ಕರೆಕ್ಟಾಗಿ ಫಿಟ್ ಆದರೆ ಹಾಕ್ತೀನಿ. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಚೆನ್ನಾಗಿದೆ ಜನ, ಕಲರ್ ಚೆನ್ನಾಗೈತೆ. ಇನ್ನೂ ಒಂದು 3 ಬರಬೇಕು, ಅದು ಬಂದಂಗೆ ಮಾಡ್ತೀವಿ. ಒಂದೊಂದೇ ಬರ್ತಿರುತ್ತಾ, ಅದಕ್ಕೋಸ್ಕರ ಯಾವಾಗಲೂ ಆನ್ ಮಾಡ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ. ತೋರಿಸ್ಕೊಂಡು ತಂದ ತಕ್ಷಣ ಓಪನ್ ಮಾಡಿ ನೋಡಬೇಕು ಅನ್ನೋ ಕುತೂಹಲ ಜಾಸ್ತಿ, ಅದಕ್ಕೆ ಇವಾಗಲೇ ಮಾಡಿದ್ದೀನಿ. ಇನ್ನು 3 ಯಾವಾಗ ಬರುತ್ತೋ ಅದನ್ನು ಮಾಡಿ ತೋರಿಸ್ತೀನಿ. ನೋಡಿ, ಬಟ್ಟೆ ಇವಾಗ ಬಂದೈತೆ. ಹುಷಾರು ಬೇರೆ ಇಲ್ಲ, ಬಟ್ಟೆ ಬೇಕು ಈಗಲೇ ಹಾಕೋಬೇಕು ಅಂತ ಹಾಕ್ಸ್ಕೊಂಡು ನಿಂತಿರೋದು. ಬಾ ಇಲ್ಲಿ ಬಾ, ಬಾ ಕಾಣಿಸ್ಲಿ ಹೇಗೆ ಕಾಣಿಸ್ತೈತೆ ಅಂತ. ನೋಡಿ, ಅದು ಗೋಡೆಗೆಲ್ಲ ಗೀಜಿರೋದು ಇವನೇ. ಫಸ್ಟ್ ಕ್ರೈಲಿ ಆರ್ಡ್ರ್ ಮಾಡಿರೋದು, ತೋರಿಸ್ತವನೆ ಬ್ರ್ಯಾಂಡ್. ಅಲ್ಲೇ ಇರು, ಒಂದು ನಿಮಿಷ ಇರು. ನೋಡಿ, ಇದು 12 to 18 ಮಂತ್ಸ್ದು ಬಟ್ಟೆ. ಆದ್ರೂ ಪ್ಯಾಂಟ್ ಸ್ವಲ್ಪ ಉದ್ದ ಐತೆ. ಓಕೆ, ಅವನ ಏಜದ್ದು ಏನಾದರೂ ಮಾಡಿಬಿಟ್ರೆ ಮುಳ್ಕೊಂಡೇ ಬಿಡ್ತಾನೆ. ಗೋಡೆಗೆಲ್ಲ ಗೀಜಿ ಪೆನ್ ತಗೊಂಡೆಲ್ಲ ಬರೆದು ನೋಡಿ ಈ ಥರ ಮಾಡಿದ್ದಾನೆ. ಎಲ್ಲ ಬಿಚಾಕು ಸಾಕಿ ಸರಿ. ಯಾಕೆ ಬೇಡ? ಎಲ್ಲೋಗ್ತೀಯ ಹಾಕೊಂಡು? ಹಂಗೆ ಅಜ್ಜಿ ಊರಿಗೆ ಹೋಗ್ತೀಯಾ? ಯಾರ ಜೊತೆ ಹೋಗ್ತೀಯಾ? ಸರಿ, ಅಜ್ಜಿ ಊರಿಗೆ ಯಾರ ಜೊತೆ ಹೋಗ್ತೀಯಾ? ಓಕೆ, ಯಾರ ಜೊತೆ ಹೋಗ್ತೀಯಾ? ಯಾರು ಕರ್ಕೊಂಡು ಹೋಗ್ತಾರೆ ನಿನ್ನ? ಚಿಕ್ಕಿಯಲ್ಲಿ ಬರ್ತಾಳೆ ಇಲ್ಲಿಗೆ. ಗಾಡಿ ತಗೋಬರ್ತಾಳ ಚಿಕ್ಕಿ? ಗಾಡಿ ಓಡ್ಸಕ್ಕೆ ಬರಲ್ವಾ ಚಿಕ್ಕಿಗೆ? ಬರುತ್ತಾ? ನೀನ ಹೇಳ್ಕೊಟ್ಟಿದ್ದು? ನೀನೇ ಓಡಿಸ್ಬೋದಿತ್ತಲ್ಲ. ಸಾಕು, ಬಿಚ್ಚಂಗಮ್ಮ ಬಟ್ಟೆನ ತೆಗಿ ಸಾಕು. ಹುಷಾರಿಲ್ಲ ನಿನಗೆ? ಬೆಲ್ಲ ಅಲ್ಲ, ಬೇಡ, ಹಂಗೆ ಹಾಕೊಂಡು. ಸರಿ, ಅಜ್ಜೂರಿಗೆ ಹೋಗ್ತೀಯ ಹಂಗಾದ್ರೆ? ಸರಿ ಆಯಿತು, ಬಾಯ್. ಹಾಗಾದರೆ ಬಾಯ್ ಮಾಡು. ಟಾಟಾ. ಏನದು ಕೈಲಿರೋದು? ಏನದು? ಹಾಂ, ಡಿಸೈನು. ಡಿಸೈನ್ ಅದು? ಡಿಸೈನ್ ಅಂದರೆ ಗೊತ್ತಾ ನಿನಗೆ? ಹಾಂ, ಏನು ಡಿಸೈನ್ ಅಂದರೆ? ಯಾಕಂಗೆ ಓಡಾಡ್ತಿದ್ಯಾ? ಬಾಯ್ಲಿ ಅಷ್ಟೇ. ಹೂನಂತೂ ಬಿಚ್ಚಲ್ಲ. ಅದು ನೀರ್ಗೀರು ಚೆಲ್ಕೊಂಡು ತೇವಾಗ್ಬಿಟ್ರೆ ಬಿಚ್ಚಿಬಿಡ್ತಾನೆ. ಅಲ್ಲಿ ತನಕ ಇದೇ ಆಟ. ಫಸ್ಟು ಕೊಟ್ಟಿದ್ದು ಹಾಕೊಂಡು ಸುಮ್ಮನಿರ್ತಿದ್ದ, ಇವಾಗ ಅವ್ನು ಕೇಳಿದ್ದೇ ಕೊಡ್ಬೇಕು ನಾವು. ಬೇಡವಾ ಈಗ? ಥ್ಯಾಂಕ್ ಯು. ಡ್ರೈ ಫ್ರೂಟ್ಸ್ ತಗೊಂಡು ಬಂದ್ವಿ. ಏನೇನು ತಂದಿದ್ದೀವಿ ಅಂತ ತೋರಿಸ್ತೀನಿ. ಇದೊಂದು ತೊಗೊಂಡ್ವಿ, ಎಲ್ಲ 100 ಗ್ರಾಮೇ ತೊಗೊಂಡಿರೋದು. ಕ್ಯಾಶ್ಯೂ
ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ 100 ಗ್ರಾಮೇ ತೊಗೊಂಡಿರೋದು. ಇದೊಂದು ತೊಗೊಂಡೆ 100 ಗ್ರಾಮು. ಇದು ಚಾಕ್ಲೇಟ್, ಊಟಿ ಚಾಕ್ಲೇಟ್, ಇದು ಡಾರ್ಕ್ ಚಾಕ್ಲೇಟ್ ಅಂತಾರೆ. ಇದು ನೋಡಿ ಎಷ್ಟು, 100 ಗ್ರಾಮ್ಗೆ 170 ರುಪೀಸು, 1700 ರೂಪಾಯಿ kg ಡಾರ್ಕ್ ಚಾಕ್ಲೇಟು. ಇದೊಂದು 100 ಗ್ರಾಮ್ ತೊಗೊಂಡೆ, ಪಾಪು ಕೇಳ್ತಾ ಇದ್ದ ಅಂತ. ಇದೇನೋ ಅಲ್ಲಿತ್ತು, ಏನೇನು ಗೊತ್ತಿಲ್ಲ. ಇದು 2 ಪೀಸ್ ತೊಗೊಂಡಿದ್ವಿ, ಪಾಪು ಆಲೆ ಒಂದು ತಿನ್ಕೊಂಡ ಅಂತಿದ್ರೆ. ಇದೊಂದು ಶೀಡ್ಸ್ ಇಷ್ಟೇ ತೊಗೊಂಡು ಇದಿಷ್ಟಕ್ಕೆ ಇಷ್ಟಾಯಿತು, 892 ರುಪೀಸ್ ಬಿಲ್ ಆಯಿತು. ಇದಿಷ್ಟು ತೊಗೊಬಂದಿದ್ದೀವಿ. ಈಗ ಅವಾಗ ಪಾಪು ಕೇಳ್ತಿರ್ತಾನಲ್ಲ ಏನಾದರೂ ಕೊಡೋಣ ತಿನ್ನೋಕ್ಕೆ ಅಂತ ತೊಗೊಂಡು ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಅಷ್ಟೇ. ಹಾಯ್ ಹೇಳು ಬಂಗಾರಿ. ಬಾಯ್ ಹೇಳು, ಇಲ್ಲಿ ಲವ್ ಯು ಹೇಳು. ಓಕೆ, ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ 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 ಅಷ್ಟೇ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.